ಹೆಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ನಿಮ್ಮಲ್ಲಿ ಕಿತ್ ಮಾತಾಡ್ತಿದ್ದೀನಿ. ಏನಂತಂದರೆ ಪಾಸ್ಟ್ 4 ಡೇಸ್ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ನೇತ್ರಾವತಿ ಟ್ರೆಕ್ಗೆ ಹೋಗೋಣ ಅಂತ ಎಲ್ಲ ಬುಕ್ ಮಾಡಿದ್ವಿ. ಬಟ್ ಏನಾಯಿತು ಅಂತಂದರೆ ಡ್ಯೂ ಟು ಸಮ್ ರೈನ್ ಬಂದ್ಬಿಟ್ಟು ಅದೆಲ್ಲ ಕ್ಯಾನ್ಸಲ್ ಆಯಿತು. ಏನಂತಂದರೆ ನಾವು 18, 19, 20 3 ದಿನವೂ ಲೀವ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನಾಯ್ತು ಅಂತಂದರೆ 18, 19, 20 3 ದಿನ ಕೂಡ ಫುಲ್ಲು ಮಳೆ ಇತ್ತು. ಅದಕ್ಕೋಸ್ಕರ ಫುಲ್ ಕ್ಯಾನ್ಸಲ್ ಆಯಿತು. ನಾನು ನನ್ನ ಫ್ರೆಂಡು ಇವನು ನಿತಿನ್ ಅಂತ, ನಮ್ಮ ಚಡ್ಡಿ ದೋಸ್ತು, ಅವನು ನಾನು ಮತ್ತು ಧರ್ಮಣ್ಣ ಅಂತ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವಾಗ ನಾವು ಕರೆಕ್ಟಾಗಿ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಫಸ್ಟು ಐ ಥಿಂಕ್ ಫಸ್ಟ್ ಪ್ಲೇಸು ಅಯ್ಯನ ಕೆರೆಗೆ ಹೋಗೋಣ ಅಂತ. ಅಯ್ಯನ ಕೆರೆ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಸ್ವಲ್ಪ ವ್ಯೂಸ್ ನೋಡ್ಬೋದು ಅಂತ. ನಾವೇ ಇಬ್ಬರು ಡ್ರೈವರ್ಸು ಫುಲ್ ಕಷ್ಟಪಡ್ತಾಯಿದ್ದೀವಿ. ಕಷ್ಟ ಅಂತ ಅಲ್ಲ, ಮೀನ್ಸ್ ಅಂದರೆ ನಿದ್ದೆ ಆಗಿಲ್ಲ. ಸ್ವಲ್ಪ ಆ ಕಡೆಯಿಂದ ಬರಬೇಕಾದ್ರೆ ಹೆಡ್ಲೈಟ್ ಎಲ್ಲ ಹಾಕೊಂಡ್ಬಿಡ್ತಾರೆ, ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಷ್ಟೇ. ಬಟ್ ಇನ್ನೇನು ಪ್ರಾಬ್ಲಮ್ ಇಲ್ಲ, ಹೈವೇ ಎಲ್ಲ ಸೂಪರಾಗಿದೆ, ನೀವೇ ನೋಡಿ ಹಿಂಗೆ ಜಸ್ಟ್. ಮತ್ತು ಗೈಸ್ ನೆಕ್ಸ್ಟು ಅಯ್ಯನ ಕೆರೆ ಸ್ವಿಫ್ಟ್ ಅವನೇ ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕು. ಹಿಡ್ಕೊಳಕ್ಕೆ ಸಿಗ್ತಾವ ಅದಕ್ಕೆ ಈಗ ಹೋಗ್ಬಿಟ್ಟು ಮುಂದಗಡೆ ಡ್ರಿಫ್ಟ್ ನೋಡ್ಬಿಟ್ಟು ನಿಲ್ಸ್ಬಿಡೋಣ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಅಂತೂ ಅಯ್ಯನ ಕೆರೆಗೆ ಬಂದ್ವಿ. ಈ ಅಯ್ಯನ ಕೆರೆ ವಿಶೇಷತೆ ಏನಂತಂದರೆ ಅಯ್ಯನ ಕೆರೆ ಅಂದರೆ, ಅಯ್ಯನ ಅಂತ ಅಂದರೆ ಶಿವ ಅಂತ. ಈ ಕೆರೆನ ಶಿವನೇ ಬಂದು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅದು ಪುರಾಣದಲ್ಲಿ. ಇದನ್ನು ಆ್ಯಕ್ಚುಲಿ ಇತಿಹಾಸ ನೋಡುವುದಾದರೆ 12ನೇ ಶತಮಾನದಲ್ಲಿರುವಂಥ ಹೊಯ್ಸಳ ರಾಜರು ಇದನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಇದು ಸರಿಸುಮಾರು 1560 ಹೆಕ್ಟೇರಷ್ಟು ಕೃಷಿ ಭೂಮಿಗೆ ನೀರನ್ನ ಹಾಯಿಸಲಾಗುತ್ತೆ. ಇದನ್ನ ನಮ್ಮ ಹಳ್ಳಿ ಕಡೆ ಹೇಗೆ ನಂಬ್ತಾರೆ ಅಂತಂದರೆ, ಇಲ್ಲಿರೋ ನೀರು ಪವಿತ್ರತೆಯಾಗಿದೆ, ಈ ನೀರು ತುಂಬ ಔಷಧಿಕರವಾಗಿದೆ ಅಂತ ನಂಬ್ತಾರೆ, ಈಗಲೂ ನಂಬ್ತಾರೆ. ಮತ್ತು ಅಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಹಳ್ಳಿ ಕಡೆಯಲ್ಲಿ ಇರುವ ದೇವಸ್ಥಾನಗಳ ವಿಗ್ರಹಗಳನ್ನು ಈ ಅಯ್ಯನ ಕೆರೆಯಲ್ಲಿ ಬಂದ್ಬಿಟ್ಟು ಗಂಗಾ ಸ್ನಾನ ಮಾಡಿಸ್ಕೊಂಡು ಊರಿಗೆ ತಗೊಂಡೋಗ್ತಾರೆ. ಯಾವುದೇ ವಿಗ್ರಹಗಳನ್ನ ಹೊಸ್ದಾಗಿ ತರಲಿ. ಮತ್ತು ಈ ಸ್ಥಳದಲ್ಲಿ ಹಿಂದಗಡೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಶಕುನಗಿರಿ ಅಂತ ಗಿರಿಗಳು, ಮೀನ್ಸ್ ಬೆಟ್ಟಗಳು, ಪರ್ವತಗಳು ಆ ಥರ ಕರೀತಾರೆ. ಇನ್ನು ಮುಂದಗಡೆ ಬನ್ನಿ ಹೇಗಿದೆ ಅಂತ ನೋಡೋಣ ಬಾ. ಇಲ್ಲೆಲ್ಲ ಮೀನುಗಾರರು ಸ್ವಲ್ಪ ಇದನ್ನ ಬಲೆಗಳನ್ನೆಲ್ಲ ಬಿಟ್ಟೋಗಿದ್ದಾರೆ. ಮತ್ತು ಇಲ್ಲಿ ತುಂಬ ಅಲೆ ಕೋಡಿ ಬಿದ್ದುಬಿಟ್ಟಿದೆ, ಇದೆಲ್ಲ ನೀರು ತುಂಬ ಹರಿದೋಗ್ತಾ ಇದೆ ಬೇರೆ ಕಡೆ ಎಲ್ಲ. ವೀಕೆಂಡಲ್ಲಂತೂ ತುಂಬ ಜನ ಇರ್ತಾರೆ, ಬಟ್ ವೀಕ್ ಡೇಸಲ್ಲಿ ಬಂದರೆ ತುಂಬ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ನಾನು ಬಂದಿರೋ ಮೂರು ಸಲನೂ ವೀಕ್ ಡೇಸಲ್ಲೇ. ಇದು ಆ್ಯಕ್ಚುಲಿ ವ್ಯೂ ಹೇಗಿದೆ ಅಂತ ನಾನು ಈಗ ತೋರಿಸ್ತೀನಿ ಬನ್ನಿ. ಗೈಸ್, ಇವರೇ ನಮ್ಮ ಟೀ ಮಾಸ್ಟರು ಧರ್ಮಣ್ಣ ಅಂತ ಹೇಳಿ. ನಮ್ಮ ಪಂಚವಟಿ 1952 ಇರೋಂತಹ ಕಾಫಿ ಮಾಸ್ಟರ್ ಇವರು. ಮಾಡ್ತಾರೆ ಕಾಫಿ ಟೀ ಅಂದರೆ ಮಸ್ಟ್ ವಿಸಿಟ್. ಒಂದ್ಸಲನಾದರೂ ಆ ಪ್ಲೇಸ್ಗೆ ಹೋಗ್ಬಿಟ್ಟು ಕಾಫಿ ಗೀಫಿ ಕುಡೀರಿ, ಗೊತ್ತಾಗುತ್ತೆ. ಕಾಫಿ ಗೀಫಿ ಬೇಡ, ಕಾಫಿ ಟೀ ಕುಡೀರಿ ಸಾಕು. ಆಮೇಲೆ ಇನ್ನೇನಂತಂದರೆ, ಈಗ ಜಸ್ಟು ಇವಾಗ ಮುಗಿಸ್ಕೊಂಡು ನೆಕ್ಸ್ಟು ಬಾಬಾ ಬುಡೈನ್ಗಿರಿ ಅಥವಾ ಮುಳ್ಳಯ್ಯನಗಿರಿಗೆ ಹೋಗಿ ಬೇಜಾರಾಗಿದೆ. ಅಟ್ಲೀಸ್ಟ್ ಬಾಬಾ ಬುಡೈನ್ಗಿರಿಗೆ ಹೋಗ್ಬಿಟ್ಟು ಹೇಗಿದೆ ವೆದರು, ಮತ್ತು ಅಲ್ಲೊಂದು ಸ್ವಲ್ಪ ನೇಚರ್ನ ಎಂಜಾಯ್ ಮಾಡೋಣ ಅಂತ. ಈ ಟೈಮಲ್ಲಿ ನಿಮ್ಗೆ ಏನು ಅನ್ನಿಸ್ತಿದೆ? ಅಕ್ಕಪಕ್ಕದಲ್ಲಿ ಈ ಕಡೆ ಸೀಟಲ್ಲಿ ನಾನು, ಆ ಕಡೆ ಸೀಟಲ್ಲಿ ನೀನು. ಹುಡುಗಿ ಅಲ್ಲ, ಅವ್ನ ಹುಡುಗಿಗಿನ ಹೆಚ್ಚು ಬ್ರೋ. ನಿನ್ಗೇನು ಗೊತ್ತು ಬ್ರೋ? ಅವ್ರ ಮನೆಗೆ ಹೇಳಿ ಅಂತ ಹೋಗಿ ಅವ್ರ ಮನೇಲಿ ಹೇಳೋದ್ರೆ ಇನ್ನೂ ಖುಷಿಯಾಗಿ ಹೋಗ್ತಾರೆ. ತಾತ ಯಾಕೆ ಈ ರೋಡಲ್ಲಿ ಬರ್ತಾಯಿದೆ ಅಂತ ಗೊತ್ತಾಯ್ತಾ ಇಲ್ಲ. ಆ್ಯಕ್ಚುಲಿ ಹಿಂಗೆ ಹೋಗೋದೇ ಮಜಾ, ಬಟ್ ಬೈಕಲ್ಲಿ ಹೋಗೋದು ಇನ್ನೂ ಮಜಾ ಇರುತ್ತೆ. ಯಾಕೆ ಅಂತಂದರೆ ಅದೊಂಥರ ಫೀಲು. ಇದೆಲ್ಲ ಒಂಥರ ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಡಾಕ್ಯುಮೆಂಟ್ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಏನ್ರಿ ಟೀ ಮಾಸ್ಟರ್ ಕೆಫೆಲಿ ಅಯ್ಯನ ಕೆರೆ ಫೋಟೋ ಇದೆ.
ಅಲ್ಲಿ ಹೋದಾಗ ಕುತ್ಕೊಂಡಾಗೆಲ್ಲ ಹಂಗೆ ಅಂತ ಇದೆ, ಮಚ್ಚ ನಾನು ನೀನು ಹೋಗೋಣ ಅಂತ. ಈಗ ಅಣ್ಣನೂ ಎತ್ತಾಕೊಂಡ್ ಬಂದಿದ್ದೀವಿ. ಹೆಂಗಿದೆ ಟ್ವಿಸ್ಟು? ಸೂಪರ್ ವಾಯ್ಸ್ ಇದೆ ಎಂಥದ್ದು ಲಾರಿ ಬರ್ತಾ ಇದೆ. ಒಂದ್ 2 ಹಂಗೆ ಹೇಳ್ತಾನೆ. ಮಾನ ಮರ್ಯಾದೆ ಏನು ಇಲ್ಲ. ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಗೈಸ್ ಅಂತೂ ಇಂತೂ ಮುಳ್ಳಯ್ಯನಗಿರಿಗೆ ಬಂದ್ವಿ. ಇವಾಗ ಇಲ್ಲಿಂದ ಹೋಗ್ಬೇಕಂತಂದರೆ ನೀವು 5 ಜನ ಇರಲಿ 10 ಜನ ಇರಲಿ 300 ಕೊಡಬೇಕು. ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನೀವು ವಾಕಬಲ್ ಡಿಸ್ಟೆನ್ಸ್ ಒಂದು 2 ಕಿಲೋಮೀಟರ್ಸ್ ಹೋಗಿ ಅಲ್ಲಿಂದ ಮೆಟ್ಲುಗಳಿದೆ, ಮೆಟ್ಲು ಹತ್ತಬೇಕು. ಫುಲ್ಲು ಚಳಿ ಇದೆ. ನಾವಂತೂ ಹೆಂಗೋ ರೈನ್ ಕೋಟ್ ತಂದಿದ್ದಕ್ಕೆ ಒಳ್ಳೇದಾಯಿತು. ಬನ್ನಿ ನಿತಿನ್. ನಾನು ಫುಲ್ ಟ್ರಾನ್ಸ್ಪರೆಂಟ್ ತೊಗೊಂಡ್ಬಿಟ್ಟಿದ್ದೀನಿ, ಹೆಂಗೋ ಮೇಂಟೈನ್ ಆಯ್ತದೆ. ಈ ಟೈಮಲ್ಲಿ ಬಂತಂತಂದರೆ ಈ ಫಾಗ್ನ ಎಂಜಾಯ್ ಮಾಡೋಕ್ಕೆ ಬರಬೇಕು, ಅದೊಂದು ಪರ್ಪಸ್ಸು. ಮೊನ್ನೆ ಎಲ್ಲ 29-30% ಇತ್ತು ಹ್ಯುಮಿಡಿಟಿ, ವಿಂಡೆಲ್ಲ. ಅದಕ್ಕಿಂತ ಮುಂಚೆ 98% ಮಳೆ ಇತ್ತು. ಇವಾಗೇನಿಲ್ಲ ಮಳೆ, ಬಟ್ ಸ್ಲೈಟ್ಲಿ ರೈನ್ ಬರೋ ಚಾನ್ಸಸ್ ಇದೆ. ಫ್ಯಾಗು ಫುಲ್ ವೈಪರ್ ಹಾಕೊಂಡು ಕೆಚ್ಕೊಂಬಂದಿದ್ದೀವಿ ಗಾಡಿನ. ತುಂಬ ಚಳಿ, ಚೆನ್ನಾಗಿದೆ. ಫಾಗ್ ಮಾತ್ರ ಹೆವಿ ಇದೆ. ಈ ಟೈಮಲ್ಲಿ ಬರೋದಕ್ಕಿಂತ ಸಮ್ಮರಲ್ಲಿ ನೀವು ವ್ಯೂ ನೋಡ್ಬೇಕಂದ್ರೆ ಸಮ್ಮರಲ್ಲಿ ಬನ್ನಿ. ಇಫ್ ಏನಾದರೂ ಫಾಗ್ ಎಂಜಾಯ್ ಮಾಡ್ಬೇಕಂತಂದರೆ ಇದು ಬೆಸ್ಟ್ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ಬಂದರೆ ಅಂದರೆ ಒಳ್ಳೆ ಮಜಾ ಇರುತ್ತೆ. ಬನ್ನಿ ಗಾಯ್ಸ್, ಫಾಗ್ ಎಂಜಾಯ್ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕಣ್ಣು ಮುಚ್ಕೊಂಡು ನೋಡಿರಿ.